ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಕನ್ನಂಬಾಡಿಯ ಕಟ್ಟಿಸಿದ ಭಾರತ ರತ್ನಕ್ಕೆ ಚಪ್ಪಾಳೆ ಕನ್ನಡ ಡಿಂಡಿಮ ಬಾರಿಸಿದ ಕವಿಗಳೇ ನಿಮಗಿದು ಚಪ್ಪಾಳೆ ದೇಶವ ಕಾಯುವ ಯೋಧರಿಗೆ ನಮ್ಮೆದೆಯಾಳದ ಚಪ್ಪಾಳೆ ಅನ್ನವ ನೀಡುತ್ತ ಸಲಹಿರುವ ನೇಗಿಲ ಯೋಗಿಗೆ ಚಪ್ಪಾಳೆ 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 ಕಣ್ಣನು ನೀಡುವ ಅಣ್ಣನಿಗೆ ನಮ್ಮಯ ಪ್ರೀತಿಯ ಚಪ್ಪಾಳೆ ದೇಶವಾಡಿದ ನಾಯಕರೇ ನಿಮಗಿದು ಗೌರವ ಚಪ್ಪಾಳೆ ನಾದದ ಸುಧೆಯನ್ನು ಹರಿಸಿರುವ ನಾಯಕರೇ ಇದು ಚಪ್ಪಾಳೆ ಧೈರ್ಯ ಶೌರ್ಯವ ಮೆರೆದಿರುವ ವೀರ ವನಿತೆಯರೇ ಚಪ್ಪಾಳೆ 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 ಕೀರ್ತನೆ ವಚನವ ಬೋಧಿಸಿದ ಯೋಗಿ ವರೇಣ್ಯರೇ ಚಪ್ಪಾಳೆ ಕ್ರೀಡಾ ಲೋಕದ ಸಾಧಕರೇ ನಿಮಗಿದ ಸ್ಫೂರ್ತಿಯ ಚಪ್ಪಾಳೆ ಬೆಳ್ಳಿ ತೆರೆಯ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಸಂಸೆ ಗ್ರಾಮ ವ್ಯಾಪ್ತಿಗೆ ಬರುವ ಕಳಕೋಡು ಶಾಲೆ ಸುಮಾರು ವರ್ಷಗಳಿಂದ ಸುಣ್ಣ ಬಣ್ಣ ಕಾಣದೆ ತುಂಬ ದಿನಗಳೇ ಆಯ್ತು, ಅಲ್ಲ ವರ್ಷಗಳೇ ಆಯಿತು. ಈಗ ಏನಾಗಿದೆ ಅಂತ ಹೇಳಿದರೆ, ನಮ್ಮ ಕಳಕೋಡು ಗ್ರಾಮದ ಮಕ್ಕಳ ಪೋಷಕರು ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿಕೊಂಡು ಸುಣ್ಣ ಬಣ್ಣ ಹಚ್ಚೋದ್ರಲ್ಲಿ ಒಳ್ಳೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸತತ 3-4 ದಿನದಿಂದ ಕೆಲಸಗಳನ್ನು ಮಾಡ್ತಿದ್ದಾರೆ ಇವರು. ಈಗ ನಾನು ಈ ಭಾಗಕ್ಕೆ ಬಂದಿದ್ದೇನೆ. ಇವತ್ತು ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೇನೆ ನೋಡಿ. ಇದು ಕಳಕೋಡು ಗ್ರಾಮ. ಈ ಶಾಲೆಯ ವರದಿಗಳನ್ನು ಕೂಡ ನಾನು ಒಂದು 2-3 ಸಲ ವರದಿಗಳನ್ನು ಮಾಡಿದ್ದೆ. ಇಲ್ಲಿ ಶಿಕ್ಷಕರಿಲ್ಲದೆ ಮತ್ತೆ ಮಕ್ಕಳು ಕೂಡ ಬರ್ತಾ ಇರಲಿಲ್ಲ. ಈಗೇನೋ ಸ್ವಲ್ಪ ಊರಿನವರೆಲ್ಲ ಸೇರ್ಕೊಂಡು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಈ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಳಕೋಡು. ನೋಡ್ಬೋದು ಈ ಯಾವ ಥರ ಸುಣ್ಣ ಬಣ್ಣ ಎಲ್ಲ ಹಚ್ಚಿದ್ದಾರೆ ಅಂತೇಳಿ.
ಇನ್ನೂ ಕೂಡ ಅಲ್ಲಿ ಹಿಂದ್ಗಡೆ ಎಲ್ಲ ಮಾಡ್ತಾ ಇದ್ದಾರೆ ಕೆಲಸಗಳನ್ನೆಲ್ಲ. ನೋಡಿ ಈ ಕೆಲವು ಹುಳುಗಳೆಲ್ಲ ಬಂದಿದ್ದನ್ನೆಲ್ಲ ಔಷಧಿ ಹೊಡೆದು ಕ್ಲಿಯರ್ ಮಾಡ್ತಾ ಇದ್ದಾರೆ ಇಲ್ಲಿನ ಗ್ರಾಮಸ್ಥರು. ನೋಡಿ ಯಾವುದು ಇನ್ನೂ ಕೆಲಸ ಪೂರ್ಣಗೊಂಡಿಲ್ಲ, ಇನ್ನೂ ಮಾಡ್ತಾನೆ ಇದ್ದಾರೆ. ಇಲ್ಲಿ ನೋಡಿ ಈ ಶಾಲೆ ಯಾವ ತರ ಇದೆ ಅಂತ ಹೇಳಿದ್ರೆ, ಕೊಠಡಿಯಲ್ಲಿ ಶಿಕ್ಷಕರು ಕೂಡ ಇದ್ದಾರೆ ಇಲ್ಲಿ. ಸರಿ, ಶಾಲೆಯಲ್ಲಿ ಈಗ ಎಷ್ಟು ಜನ ಮಕ್ಕಳಿದ್ದಾರೆ? 14. ಮೊದ್ಲೇನಾದ್ರು ನೀವು ಬರೋತ್ತಿಗೆ ಏನಾದ್ರು ಎಷ್ಟು ಜನ ಮಕ್ಕಳಿತ್ತು ಅಂತ ಏನಾದ್ರು ಗೊತ್ತಿತ್ತು? ಹಾ. ನೆಕ್ಸ್ಟ್ ಇಯರ್ ಒಂದು 2 ಅಡ್ಮಿಷನ್ ಇದೆ. ನೆಕ್ಸ್ಟ್ ಇಯರ್ 13 ಆಗುತ್ತೆ. ಎಷ್ಟನೇ ಕ್ಲಾಸ್ ತನಕ ಇದೆ ಸರ್ ಇಲ್ಲಿ? 1 to 5. ನೋಡಿ ಇಲ್ಲಿನ ಗ್ರಾಮಸ್ಥರು ಕೂಡ ಪೈಂಟಿಂಗ್ ಮಾಡ್ತಾ ಇದ್ದಾರೆ. ನೋಡೋಣ, ಅವ್ರ ಹತ್ರ ಮಾತಾಡ್ಸೋಣ. ಎಷ್ಟು ದಿನದಿಂದ ಪೈಂಟಿಂಗ್ ಮಾಡ್ತಿದ್ದೀರಿ ನೀವು? 4 ದಿನದಿಂದ. ಅಂದ್ರೆ ಯಾಕೆ ಸರ್ಕಾರದಿಂದ ಯಾರು ಕೆಲಸ ಮಾಡಿಲ್ವಾ? ಇಲ್ಲ ಸರ್, ಯಾವ್ದು ಪೈಂಟಿಂಗ್ ಎಲ್ಲ ಯಾವ್ದು ಮಾಡಿಲ್ಲ. ಈಗ ಎಲ್ಲ ಊರಿನವರೇ ಸೇರ್ಕೊಂಡು ಮಾಡ್ತಿದ್ರಿ? ಊರೇ ಪ್ರತಿಯೊಬ್ಬರು ಸೇರಿ ಮಾಡ್ತಾರೆ. ನಿನ್ನೆ 16 ಜನ ಇದೆ. ಹಾ. ನಾವು ಊರಲ್ಲಿ ನಿನ್ನೆ ಮೊನ್ನೆಯಿಂದ ಎಷ್ಟು ವರ್ಷ ಆಯ್ತು ಇದು ಪೈಂಟಿಂಗ್ ಆಗದೆ? ಎಷ್ಟಿರ್ಬೋದ್ರೆ ಒಂದು 10 ವರ್ಷ ಕಳ್ಸಿರ್ಬೋದು ಇವ್ರಿಗೂ. ಪೈಂಟಿಂಗ್ ಮಾಡಿದ್ರೆ ಎಷ್ಟು ವರ್ಷ ಆಯ್ತು ಅಂತ? 15-20 ವರ್ಷ ಆಯ್ತು. 20 ವರ್ಷ ಆಗಿರ್ಬೋದು. ಈಗ ನೀವೇ ಅದನ್ನ ನೋಡ್ಕೊಂಡು ಬೇಸತ್ತು ಈಗ ನೀವೇ ಶುರು ಮಾಡ್ಕೊಂಡಿದ್ದೀರಿ. ನೋಡಿ ಇಲ್ಲಿ ಅಂಡೆ ಒಳೆ ಮತ್ತೆ ಬಾತ್ರೂಮು ಎಲ್ಲ ನೋಡಿ ಯಾವ ತರ ಇದೆ ಅಂತ ಹೇಳಿದ್ರೆ, ಈ ಸರ್ಕಾರಿ ಶಾಲೆಯಲ್ಲಿ ಈ ತರ ಎಲ್ಲ ಒಂದು ವ್ಯವಸ್ಥೆ ಕೂಡ ಇದೆ ಅಂತ ಹೇಳಿದ್ರೆ ನೋಡಿ ಯಾವ ತರ ಇದೆ ಅಂತ ಹೇಳಿ. ನೀರಿಲ್ಲ ಇಲ್ಲಿನ ಜನರಿಗೆ, ಈ ಮಕ್ಕಳಿಗೆ ನೀರ್ ತರಕ್ಕೂ ಭಾರಿ ಕಷ್ಟನೇ, ಯಾಕಂದ್ರೆ ಕೆಳಗಡೆ ತೋಟ ಕಡೆ ಎಲ್ಲ ಹೋಗ್ಬೇಕು. ನೋಡುವ, ನಾವು ಸ್ಥಳೀಯರ ಹತ್ರ ಕೇಳುವ ಏನೇನೆಲ್ಲ ಪ್ರಾಬ್ಲಮ್ ಇದೆ ಅಂತ ಹೇಳಿ. ನೋಡಿ ಹೌದು, ನೋಡಿ ಈ ತರ ಈ ಮಕ್ಕಳಿಗೆಲ್ಲ ವ್ಯವಸ್ಥೆ ನೋಡಿ ಯಾವ ತರ ಇದೆ. ಟೈಲ್ಸ್ ಎಲ್ಲ ಒಡೆದೋಗಿದೆ ನೋಡಿ. ಇಲ್ಲಿ ಶೀಟ್ ಕೂಡ ಎಲ್ಲ ಹೋಗಿದೆ, ಈ ಶೀಟ್ ಇಲ್ಲ ಈ ಗೋಡೆಗೆ. ನೋಡಿ ಗ್ರಾಮ ಪಂಚಾಯತಿ ಅವರಿಗೆ ಮನವಿ ಕೊಟ್ಟಿದ್ದಾರೆ, 4-5 ಸಲ ಮನವಿ ಕೊಟ್ಟಿದ್ರು ಯಾರು ಕ್ರಮ ತಗೊಂಡಿಲ್ಲ ಅಂತ ಹೇಳ್ತಿದ್ದಾರೆ. ಎಲ್ಲ ಡೋರ್ ಎಲ್ಲ ಹೋಗಿದೆ. ಬಿಡಿ ಹಂಗಿರ್ಲಿ ಇರ್ಲಿ. ಇದೆಲ್ಲ ಪೀಸ್ ಕೊಟ್ಟಿರೋದಲ್ಲ? ತೆಗಿಯಕ್ಕಾಗಲ್ಲ, ಹಾಕಕ್ಕಾಗಲ್ಲ. ಓ, ಅಡಿಕೆ ದಬ್ಬೆ ಇಟ್ಟಿದ್ದಾರೆ. ಯಾರು ಬೇಕಾದ್ರೂ ನುಕ್ಕೊಂಡು ಬರ್ಬೋದು. ನಾವು ಬೇಕಾದ್ರೆ ನುಕ್ಕೊಂಡು ಹೋಗ್ಬೋದು. ಸಮಸ್ಯೆ ಸರ್, ಏನಾದ್ರು ಒಂದು ಬಗೆಹರಿಸ್ಕೊಡ್ಬೇಕು. ನಾವು ನಿಮ್ಮಲ್ಲಿ ಕೇಳ್ತೇವೆ ಸರ್ ಅಷ್ಟೇ. ಬರೀ ಪೇಪರ್ ಇದೆ ಸರ್ ನೋಡಿ. ಡೋರ್ ಇಲ್ಲ ಸರ್, ಡೋರ್ ಈ ತರ ಇದೆ, ಈ ತರ ಇದೆ ನೋಡಿ. ಪೇಪರ್ ಇದೆ, ಮಕ್ಕಳು ಇದೆ ಸರ್. ಫುಲ್ ನೋಡಿ ಸರ್.
ಸರ್ ಇದು ಕಳಸ ತಾಲೂಕು ಕಳ್ಕೋಡು ಸಂಸ್ಥೆ ಕ್ಲಸ್ಟರ್ ಮಟ್ಟದ ಕಳ್ಕೋಡು ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಈ ಶಾಲೆ ಸುಮಾರು ಹಲವಾರು ವರ್ಷಗಳಿಂದ ಈ ಶಾಲೆ ಇಲ್ಲೇ ಇದೆ. ಇದ್ರೂ ಕೂಡ ಎಷ್ಟೋ ಜನ ವಿದ್ಯಾರ್ಥಿಗಳು ಕಲ್ತು ಹೋದವರು ಇದ್ದಾರೆ, ಎಷ್ಟೋ ಶಿಕ್ಷಕರು ಬಂದು ಕಷ್ಟದಲ್ಲಿ ಬಂದು ಪಾಠ ಮಾಡಿ ಹೋದವರು ಇದ್ದಾರೆ. ಆದರೆ ಈ ಶಾಲೆ ಎಷ್ಟರ ಮಟ್ಟಿಗೆ ಇದೆ ಅಂದರೆ ಈಗ ಬಿದ್ದೋಗೋ ಪರಿಸ್ಥಿತಿ ಬಂದಿತ್ತು. ಇಲ್ಲಿ ಈ ಭಾಗಕ್ಕೆ ಕಾರ್ಲೆ, ಈಚಲೊಳೆ ಹಾಗೆ ಕಳ್ಕೋಡು ಸುತ್ತಮುತ್ತನ ಎಲ್ಲ ಮಕ್ಕಳು ಕೂಡ ಇದೇ ಶಾಲೆಗೆ ಬರಬೇಕು, ಇದೇ ಶಾಲೆ ಓದಬೇಕು. ಇದು ಕೇಂದ್ರ ಬಿಂದು, ಇಡೀ ಊರಿಗೆ ಮಧ್ಯದಲ್ಲಿದೆ. ಇದು ಬಿದ್ದೋಗುವ ಪರಿಸ್ಥಿತಿ ಬಂದಿತ್ತು. ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸಿ ಶಾಲೆಯನ್ನು ರೆಡಿ ಮಾಡಿದ್ದೀವಿ. ಇದು ಹೊಸದಾಗಿ ಮಾಡಿರೋದು, ಈ ಸರಿ ಕಬ್ಬಣ ಹಾಕಿ ಮಾಡಿಸಿರೋದು. ಹಾಗೆ ಶಾಲೆಗೆ ಪೇಂಟಿಂಗ್ ವ್ಯವಸ್ಥೆ ಮಾಡಿದೆ. ಸುಮಾರು 12ರಿಂದ 15 ವರ್ಷ ಆಗಿರ್ಬೋದು. ಯಾರನ್ನ ಕೇಳಿದ್ರು ಕೂಡ ಇದಕ್ಕೆ ಕೊಡ್ತಾ ಇಲ್ಲ. ಯಾವುದೇ ಅನುದಾನಗಳಾಗಲಿ ಅಥವಾ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳಾಗಲಿ ಇಲ್ಲ. ಶಾಲೆಗೆ ಮೂಲತಃ ಕುಡಿಯೋ ನೀರಿನ ವ್ಯವಸ್ಥೆ, ಆ ವ್ಯವಸ್ಥೆ ಕೂಡ ನಾವು ನೋಡಿದ್ದೀವಿ ಹಿಂದೆ ಮಕ್ಕಳು ಹೆಂಗೆ ತಂದರು ಅಂತೇಳಿ, ಅದನ್ನ ನೋಡಿದ್ದೀವಿ. ಪೈಪ್ಲೈನ್ ವ್ಯವಸ್ಥೆ ಇಲ್ಲ, ಶಾಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶಾಲೆಗೆ ಇಂಗು ಗುಂಡಿ ವ್ಯವಸ್ಥೆ ಇಲ್ಲ. ಕಿಟಿಗೆ ಬಾಗಿಲುಗಳು ಹೋಗಿ ರಟ್ಟನ್ನು ಮುಚ್ಚಿಡುವ ಪರಿಸ್ಥಿತಿ ಈ ಶಾಲೆ ಬಂದಿದೆ. ಶಿಕ್ಷಕರು ಸತತ ಪ್ರಯತ್ನ ಪಟ್ಟು ಈ ವರ್ಷ ಹೊಸಬ್ರು ಬಂದರೂ ಕೂಡ ಅವರಿಗೆ ಭಾರಿ ಕಷ್ಟ ಆಯಿತು. ಇಲ್ಲಿ ಬಂದು ಹೋಗೋದು ದಾರಿಯೂ ಕೂಡ ಕಷ್ಟ. ಎರಡನೇದಾಗಿ ಇಲ್ಲಿ ನಿಂತು ಪಾಠ ಮಾಡೋದು ಕೂಡ ಕಷ್ಟ, ಯಾಕಂದ್ರೆ ಮೇಲಿಂದ ನೀರು ಸೋರ್ತದೆ. ಯಾವ ಶಾಲೆಗಂತ ಮಕ್ಕಳನ್ನ ಶಿಫ್ಟ್ ಮಾಡೋದು, ಎಲ್ಲ ರೂಮ್ಗಳು ಕೂಡ ಸೋರುವಂಥ ಪರಿಸ್ಥಿತಿ. ಆಮೇಲೆ ಸ್ಮಾರ್ಟ್ ಟಿವಿ ಹಾಕಿದ್ದಾರೆ, ಕೊಟ್ಟಿದ್ದಾರೆ ಸರ್ಕಾರದಿಂದ. ಅದನ್ನ ಎಲ್ಲಿ ಇಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸ್ಮಾರ್ಟ್ ಟಿವಿ ಈಗ ಟ್ರಸ್ಟ್ ಕಡೆಯಿಂದ ಕೊಟ್ಟಿದ್ದಾರೆ, ಅದನ್ನ ಇಡ್ಲಿಕ್ಕೂ ಕೂಡ ಜಾಗ ಇಲ್ಲ. ಕಾರಣ ಮೇಲಿಂದ ನೀರು ಸೋತ್ರೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥದ್ದು ಹಾಳಾಗಿ ಹೋಗ್ತದೆ ಅಂತೇಳಿ ಅವರು ಹರಸಾಹಸ ಪಟ್ಟು ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಕೂಡ ಪ್ರಯತ್ನ ಪಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದಾರೆ. ಇನ್ನು ಶಾಲೆ ಬೇರೆ ವಿಚಾರ ಹೇಳಬೇಕು ಅಂದರೆ ಅಡಿಗೆಯರಿಗೆ ಮೂಲ ಸೌಲಭ್ಯದ ಕೊರತೆ ಇದೆ. ಅಡಿಗೆಗೊಂದು ಕುಕ್ಕರ್ ಇಡುವ ವ್ಯವಸ್ಥೆ ಇಲ್ಲ, ಪಾತ್ರೆ ಜೋಡಿಸ್ಕೊಳ್ಳೋಕ್ಕೆ ವ್ಯವಸ್ಥೆ ಇಲ್ಲ, ಪಾತ್ರೆ ತೊಳೆಯೋದಕ್ಕೆ ವ್ಯವಸ್ಥಿತವಾದ ಜಾಗ ಇಲ್ಲ. ಆ ಥರದ್ದೆಲ್ಲ ಸಮಸ್ಯೆಗಳು ಇದ್ದಾವೆ. ಈಗ ನೀವು ಎಷ್ಟು ದಿನದಿಂದ ಸರಿ ಪೈಂಟಿಂಗ್ ಎಲ್ಲ ನಡೆಸ್ತಾ ಇದ್ದೀರಿ? ಸರ್, ಒಂದು ದಿನ ಬರೀ ಕ್ಲೀನ್ ಮಾಡ್ಲಿಕ್ಕೆ, ಗುಡ್ಸಿ ಕ್ಲೀನ್ ಮಾಡ್ಲಿಕ್ಕೆ ನಿನ್ನೆ 12 ಜನ ನಿನ್ನೆ ಬಂದಿದ್ದಾರೆ, ಮೊನ್ನೆ 12 ಜನ ಬಂದಿದ್ದಾರೆ, ಇವತ್ತು ಇದ್ದಾರೆ. ಇನ್ನೊಂದು 2 ಜನ ಆ ಕಡೆ ಕೆಲಸ ಮಾಡ್ತಿದ್ದಾರೆ. ತುಂಬಾ ಜನ ಎಲ್ಲ ಪೋಷಕರೇ ಬಂದಿರೋದು ಆಲ್ಮೋಸ್ಟ್. ಈಗ ಸರ್ಕಾರ ಗಮನಕ್ಕೂ ತಂದಾಗ್ಲೂ ಏನು ಪೈಂಟಿಂಗ್ ಆಗ್ಲಿ ಪ್ರತಿಯೊಂದು ಈ ತರ ಎಲ್ಲ ಅಂದ್ರೆ ಕಿಟಿಗೆ ಹೋಗಿದೆ, ಅದು ಅಂದ್ರೆ ಕೆಲವೊಂದು ಡೋರ್ಗಳು ಹೋಗಿದ್ದಾವೆ, ಕೆಲವೊಂದು ಅಡಿಗೆ ಕೊಠಡಿ ಕೂಡ ಸರಿ ಇಲ್ಲ. ಆ ಸಂದರ್ಭದಲ್ಲಿ ಅಧಿಕಾರಿಗಳ ಗಮನಕ್ಕೂ ನೀವು ತಂದಿಲ್ವಾ? ತಂದಿದೀವಿ ಸರ್, ಎಲ್ಲ ಇದು CRP ಮಟ್ಟಕ್ಕೆ ನಾವು ತಂದಿದ್ವಿ. ಅವ್ರು ಹೇಳ್ತಾರಂತೆ ಫುಲ್ ಎಲ್ಲ ವ್ಯವಸ್ಥೆ ಇದೆ, ಕಳ್ಕೊಡಲಿ ಏನು ಸಮಸ್ಯೆ ಇಲ್ಲ ಅಂತ. ಆದ್ರೆ ನಾವು ನಿನ್ನೆ ಹಂಚೋದಾಗ 58 ಹಂಚನ್ನ ನಾನು ಸ್ವಂತ ಮನೆಯಿಂದ ತಂದು ಕೊಟ್ಟು ಹಾಕ್ಸಿದೀವಿ ಶಾಲೆಗೆ. ಇಲ್ಲಿನ ಸ್ಥಳೀಯರು ಕಾರ್ಪೆಂಟರ್ ವರ್ಕ್ ಮಾಡೋರು ನಿನ್ನೆ ಬಂದು ಹಾಕೊಟ್ಟು ಹೋಗ್ಯಾರ. ಈಗ CRP ಅವರು ಅಂತ ಇಲ್ಲಿಗೆ ಈ ಜಾಗಕ್ಕೆ ಬಂದಿದ್ದಾರೆ, ಈ ಸ್ಪಾಟ್ಗೆ ಬಂದಿದ್ದಾರೆ. ಸರ್, ನಮ್ಗೆ ಅದ್ರ ಗಮನ ಗೊತ್ತಿಲ್ಲ, ಯಾವಾಗ ಬಂದು ಹೋದ್ರು ಯಾವಾಗ ನೋಡಿದ್ರು ಅಂತ ಗೊತ್ತಿಲ್ಲ. ಬಟ್ ನಾವು ಹೇಳಿದಾಗೆಲ್ಲ ಹಂಗೆ ಹೇಳ್ತಾರೆ. ಪಂಚಾಯತಿ ಮಟ್ಟದಲ್ಲೂ ಕೂಡ ನಾವು ಚರ್ಚೆ ಮಾಡಿದ್ವಿ, ವಾಟ್ಸಪ್ಪಲ್ಲಿ ಕೂಡ ಚರ್ಚೆ ಮಾಡಿದೀವಿ, ಅದು ಕೂಡ ಆಗ್ಲಿಲ್ಲ, ಸಕ್ಸಸ್ ಆಗ್ಲಿಲ್ಲ. ಅದನ್ನ ನೋಡಿ ಬೇಸತ್ತು ಶಾಲೆಯ ಕೊನೆ ಕ್ಷಣ ಇನ್ನು ಮುಂದಿನ ಶಾಲೆಗೆ ಮಕ್ಕಳು ಸೇರ್ಲಿಕ್ಕೆ, ಶಾಲೆ ಚೆನ್ನಾಗಿದ್ರೆ ಮಕ್ಕಳು ಬರ್ತಾರೆ ಅನ್ನೋ ಉದ್ದೇಶದಿಂದ ನಾವೆಲ್ಲ ಪೋಷಕರು ಮಾತಾಡ್ಕೊಂಡು ಮೀಟಿಂಗ್ ಮಾಡ್ಕೊಂಡು ಈ ಕೆಲಸವನ್ನ ಪೇಂಟಿಂಗ್ ಮಾಡಿದೀವಿ. ಈಗ ನೀವೆಲ್ಲ ಪೈಂಟಿಂಗ್ ಎಲ್ಲ ಮಾಡ್ತಿದ್ದೀವಿ ಸರ್. ಈಗ ಕುಡಿಯೋ ನೀರಿನ ವ್ಯವಸ್ಥೆ ತುಂಬಾ ಸಮಸ್ಯೆಗಳಿದಾವೆ. ಹೌದು. ಯಾಕಂದ್ರೆ ನಾನೀಗ ಬರ್ತಾ ಇರೋದೀಗ ಮಕ್ಕಳು ಮತ್ತೆ ಇಲ್ಲಿ ಶಿಕ್ಷಕಿಯರು ಅಂತ ನೀರು ಹೊತ್ಕೊಂಡು ಬರೋ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ. ಬಟ್ ಈ ತರ ಪರಿಸ್ಥಿತಿಯಲ್ಲಿ ಗ್ರಾಮ ಪಂಚಾಯತಿ ಆಗ್ಲಿ CRPಗಳಾಗ್ಲಿ ಯಾಕೆ ಕ್ರಮ ತಗೊಳ್ತಾ ಇಲ್ವಾ? ಗೊತ್ತಿಲ್ಲ ಸರ್, ಯಾಕೆ ಅಂತ ನಮ್ಗೂ ಇನ್ನೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ, ವಿಚಾರನೆ ಗೊತ್ತಾಗ್ತಾ ಇಲ್ಲ. ನಾವೇ ಪೋಷಕರು ಒಂದೊಂದಿನ ಬಂದು ಅವ್ರಿಗೆ ಏನು ಹೆಲ್ಪ್ ಬೇಕು ಶಿಕ್ಷಕರಿಗೆ ಮಾಡ್ಕೊಟ್ಟು ಹೋಗ್ತೀವಿ. ಏನ್ ಗೊತ್ತಾ ಸರ್, ನಾವೀಗ ಪೇಂಟಿಂಗ್ ಮಾಡುವ ಉದ್ದೇಶ ಹಿಂದೆ ಬಿದ್ದು ಹೋಗ್ತಾ ಇರುವ ಪರಿಸ್ಥಿತಿ ಇರುವ ಶಾಲೆಗಳಿಗೆ ಮಕ್ಕಳು ಬರಲ್ಲ. ಶಾಲೆಯನ್ನ ನೋಡಿದ್ರೆ ಫುಲ್ ಗಲೀಜಾಗಿದೆ, ಎಲ್ಲೂ ಕೂರ್ಲಿಕ್ಕೆ ವ್ಯವಸ್ಥೆ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಸರ್ಕಾರಿ ಶಾಲೆಯನ್ನ ಬಿಟ್ಟು ಪ್ರೈವೇಟಿಗೆ ಹೋಗ್ತಿದ್ದಾರೆ. ನಾವು ಇಲ್ಲಿಂದ ಕಳಿಸೋದು ಕಷ್ಟ, ಎಲ್ಲರೂ ಒಂದೇ ಸಮಯ ಇರಲ್ಲ, ಎಲ್ಲರ ಕೈಲೂ ದುಡ್ಡು ಇರಲ್ಲ, ಮತ್ತೆ ಇಲ್ಲಿ ಬರುವ ಮಾರ್ಗ ಸರಿ ಇಲ್ಲ, ಹೋಗಿ ಬರ್ಲಿಕ್ಕೆ ಮಕ್ಕಳಿಗೂ ಕಷ್ಟ, ರೋಡಿನ ವ್ಯವಸ್ಥೆ ಇಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಇರುವಂತ ಸಾಮಾನ್ಯ ಜನರು ಇದೇ ಶಾಲೆಗೆ ಕಳಿಸ್ತಾ ಇದ್ದಾರೆ. ಆದ್ರೆ ಈ ಪೇಂಟಿಂಗ್ ಈ ಟೈಮಲ್ಲಿ ಮಾಡುವ ಉದ್ದೇಶ ಏನು ಅಂತ ಹೇಳಿದ್ರೆ, ಮುಂದೆ ಜೂನ್ ತಿಂಗಳು ಶಾಲೆ ಆರಂಭವಾಗುವಾಗ ಈ ಮಕ್ಕಳು ಇಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಮಕ್ಕಳು ಶಾಲೆಯನ್ನು ನೋಡಿ ಅಂದ ಚಂದವನ್ನು ನೋಡಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಈಗ ಮಾಡ್ತಾ ಇದ್ದೀವಿ. ಮುಂಜಾಗ್ರತೆ ಕ್ರಮವಾಗಿ ಈಗ ನಾವು ಪೋಷಕರೆಲ್ಲ ದಾನಿಗಳ ಸಹಾಯವನ್ನು ಪಡ್ಕೊಂಡು ಈ ಶಾಲೆಗೆ ಪೇಂಟಿನ ದಾನಿಗಳು ಇದ್ದಾರೆ, ಒಂದು 3 ಜನ, ಶ್ರೀಧರಾಚಾರ್ಯರು, ಹಾಗೆ ಪ್ರಸನ್ನ ಕುಮಾರ್, ಹಾಗೆ ಅಭಿಷೇಕ್ ಅಂತ ಹೇಳಿ, ಅವ್ರು 3 ಜನ ನಾವು ಪೇಂಟ್ ಕೊಡ್ತೀವಿ ಶಾಲೆಗೆ, ನೀವೇನಾದ್ರೂ ಪೇಂಟ್ ಮಾಡಿಸಿ ಅಂದ್ರು. ಆಮೇಲೆ ನಾವೆಲ್ಲ ಪೋಷಕರು ಮೀಟಿಂಗ್ ಮಾಡಿಬಿಟ್ಟು ಆ ಪೇಂಟನ್ನ ಬೇರೆ ಕಡೆಯಿಂದ ತರಿಸಿ ಈಗ ಪೇಂಟ್ ಮಾಡ್ತಾ ಇದೀವಿ ಸರ್. ಸತತವಾಗಿ 4ನೇ ದಿನದ ಕೆಲಸ ಮಾಡ್ತಾ ಇದೀವಿ. ಇವತ್ತು ಮುಗಿಸ್ಬೇಕು ಅಂತ ಅನ್ಕೊಂಡಿದೀವಿ, ನೋಡ್ಬೇಕು ಏನಾಗುತ್ತೆ ಅಂತ.
ನೀರಿಲ್ಲ ಸರ್. ಈಗ ನಾವೇ ಇನ್ನು ಪೈಪ್ ತಂದು ಹಾಕುವ ಪರಿಸ್ಥಿತಿ. ನಮ್ಮನ್ನ ಕೇಳುವವರಿಲ್ಲ ಈಗ. ಈಗ ರಜೆ ಬಂತು ಅಂದ್ರೆ ಯಾರು ಬರುವುದಿಲ್ಲ, ಕಷ್ಟ ಉಂಟು. ಅದಕ್ಕೆ ಈಗ ಮಕ್ಕಳಿಗೆ ಈಗ ಎಕ್ಸಾಮ್ ಹತ್ರ ಬರ್ತಾ ಇದೆ. ಈಗ ಅವ್ರು ನೋಡಿದ್ರೆ ಸರ್, ಈಗ ಬಕೆಟ್ ಅಲ್ಲಿ ನೀರು ತರಬೇಕು, ಅದನ್ನೇ ಇಟ್ಕೊಂಡು ಕುಡಿಬೇಕು. ಆ ಕೆರೆ ನೋಡಿದ್ರೆ ಗಲೀಜಾಗಿದೆ. ಸಿಂಟ್ಯಾಕ್ಸಿಗೆ ನೀರು ತುಂಬಿಸ್ಕೊಂಡು ಸ್ಟಾಕ್ ಮಾಡಿ ಇಟ್ಕೊಂತಾರೆ. ಅಂತ ಪರಿಸ್ಥಿತಿ ನಮ್ಮಲ್ಲಿದೆ ಸರ್ ಈಗ. ನನ್ನ ಹೆಸರು ಉಮೇಶ್ ಕೆ ಆಚಾರ್ಯ ಅಂತ. ಶಾಲೆ ತುಂಬಾ ಚೆನ್ನಾಗಿ ಉಂಟು. ಆದ್ರಿಂದ ಅವಶ್ಯಕತೆ ಯಾವುದೂ ಸರಿ ಇಲ್ಲ. ಒಂದು ಅಡುಗೆ ಮಾಡಕ್ಕೊಂದು ಸ್ಟವ್ ಜೋಡಿಸಿಕೆಲ್ದ ಆದ್ಮೇಲೆ ಹಲಿಗೆ ಜೋಡಿಸಿಟ್ಟಿದೆ ಸರ್. ಒಂದು ಕಿಟಿಗೆ ಇಲ್ಲ, ಬಾಗಿಲಲ್ಲಿ ಎಲ್ಲ ಕಿತ್ತೋಗಿದೆ ಸರ್. ಇಲ್ಲಿ ಏನೋ ಸೌಲಭ್ಯಕ್ಕೆ ಒಂದು ಕೂಡ್ಗೆ ಒಂದು ಗ್ಲಾಸ್ ಹಾಕಕ್ಕೂ ಒಂದು ಜಾಗ ಇಲ್ಲ. ಅದನ್ನ ಹಾಕಿ ನಾವೇ ಬಂದು ಪೋಷಕರು ಬಂದು ಬೆಳಿಗ್ಗೆ ಮಕ್ಕಳ ಸೇರಿಸ್ಬಾರೋದಕ್ಕೆ ನಾವೇ ಬಂದು ಹೆರ್ತಾ ಇದ್ದೀವಿ. ಇಲ್ಲಿ ಪ್ರತಿದಿನ ನಾವು ಬಂದು ಶಾಲೆಗೆ ಬಂದು ಮಕ್ಕಳನ್ನ ಬಿಟ್ಟು ನಾವು ಇದು ಆದಷ್ಟು ನಾವು ಕ್ಲೀನ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಮಕ್ಕಳ ಹೆರ್ಸ್ಬಾರ್ದು ಅಂತ ನಾವು ಹೆರ್ಸ್ತಾ ಇದ್ದೀವಿ ಸರ್. ನೋಡಿ, ಇಲ್ಲಿಗೆ ಒಂದು ಗೇಟ್ ಇಲ್ಲ ಸರ್. ಆಮೇಲೆ ಒಂದು ಕಸದ ತಟ್ಟಿ ಇಲ್ಲ, ಯಾವ್ದು ಸೌಲಭ್ಯನೇ ಇಲ್ಲ ಸರ್ ಇಲ್ಲಿಗೆ. ಈಗ ನಾವ್ ಏನ್ ಮಾಡ್ಬೇಕು, ಏನಾದ್ರು ನೀವು ದಾರಿ ತೋರಿಸ್ಕೊಡ್ಬೇಕಂತ. ಈಗ ಬಾತ್ರೂಮ್ ಆಗ್ಲಿ, ಒಂದು ಟಾಯ್ಲೆಟ್ ಆಗ್ಲಿ, ಯಾವ್ದು ಸೌಲಭ್ಯ ಇಲ್ಲ ಸರ್ ಇಲ್ಲಿ. ಎಲ್ಲ ಕಿತ್ತೋಗಿದೆ. ಸಿಂಟಾಸಿ ನೋಡಿ ಸರ್, ನೀವು ನೋಡ್ತಿದ್ದೀವಿ ಮಕ್ಕಳು ನೀರು ಹೊತ್ತುಂಬಿಸಿ ಆ ನೀರನ್ನು ಕುಡಿತವೆ. ಆ ನೀರು ಕೆರೆನೂ ಗಲೀಜೆ ಸರ್. ಬೇರೆ ತೋಟದಿಂದ ನೀರು ತಂದು ಚರಂಡಿಯಲ್ಲಿ ಹೋಗುವಂತ ನೀರು ಅದನ್ನ ಅಡ್ಡ ಕಟ್ಟಿ ತುಂಬಿಸಿ ತಗೋ ಬರ್ತಿದ್ದಾರೆ ಮಕ್ಕಳು ಸರ್. ನೀವೇ ನೋಡಿದ್ರಿ ಅವ್ರ ಮಕ್ಕಳು ನೀರು ತಗೋ ಬರೋ ಸರ್. ನಾವೇನು ಮಾಡ್ಲಿಕ್ಕೆ ಆಗಲ್ಲ. ನಾವು ಇದು ಯಾರ ಹತ್ರ ಕೇಳ್ಬೇಕು ಸರ್? ನಾವೇನ ಏನಾದ್ರು ನಮ್ಗೆ ಒಂದು ದಾರಿ ತೋರಿಸ್ಕೊಡಿ, ಮಕ್ಕಳಿಗೆ ಹೊಸಕ್ಕೆ ಒಂದು ದಾರಿ ತೋರಿಸ್ಕೊಡಿ, ನಾವು ನಿಮ್ಮ ಹತ್ರ ಕೇಳ್ತೇವೆ. ನಾವು ಮನವಿ ಮಾಡ್ತೀವಿ ಸರ್. ಆಮೇಲೆ ಅದನ್ನ ಏನೇನ್ ಬೇಕಂತ ಹೇಳ್ಕೊಂಡು ನೀವು ಕೇಳ್ಕೊಳ್ಬೇಕಂತ ನಾವು ಕೇಳ್ತೀವಿ ಸರ್. ನಮ್ಮ ಹೆಸರು ಗೋಪಾಲ್ ಅಂತ. ನಮ್ಮ ಮಕ್ಳಿಬ್ರು ಶಾಲೆಯಲ್ಲಿ ಬರ್ತಿದ್ದಾರೆ. ಒಬ್ಬ 5ನೇ ಕ್ಲಾಸು, ಒಬ್ಬ 2ನೇ ಕ್ಲಾಸು. ಅಲ್ಲಿಂದ ನಡ್ಕೊಂಡು ಬರ್ಬೇಕು, ನಡ್ಕೊಂಡು ಹೋಗ್ಬೇಕು. ರೋಡ್ ಸರಿ ಇಲ್ಲ. ಮತ್ತೆ ಇಲ್ಲಿ ಸ್ಕೂಲಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ನೀರಂದ್ರೆ ಇದರಿಂದ ಬರೋದ್ ನೀರು ಬರ್ದಿದ್ರೆ ಅಲ್ಲಿಗೆ ತೋಟದೊಳಗೆ ಬಾವಿ ಇದೆ. ಬಾವಿನೂ ಸರಿ, ಸಣ್ಣ ಬಾವಿ ಇದು ಸರಿ ಇಲ್ಲ, ಕ್ಲೀನ್ ಇಲ್ಲ. ಒಂಚೂರು ಜಾರಿದ್ರೆ ಕೆಳಗೆ ಬಿಡ್ತಾರೆ. ಅದರಿಂದ ವ್ಯವಸ್ಥೆ ಇದು ಸರಿ ಇಲ್ಲ. ಮತ್ತೆ ನಾವೆಲ್ಲ ಪೇರೆಂಟ್ಸ್ ಎಲ್ಲ ಬಂದಾಗ ಒಂದ್ಸರಿ ಹೋಗಿ ನೀರು ತಂದು ಕೊಟ್ಟು ಹೋಗ್ತೀವಿ. ಈ ತರ ಎಲ್ಲ ಇದೆ. ಮತ್ತೆ ಇಲ್ಲಿ ಎಂತಾರ ಒಂದು ಫಂಕ್ಷನ್ ಮಾಡ್ಬೇಕಾದ್ರೆ ಸಮಸ್ಯೆ ಆಗುತ್ತೆ. ರಂಗಮಂದಿರ ಬೇಕು, ರಂಗಮಂದಿರ ಇಲ್ಲ. ಮತ್ತೆ ಎಲ್ಲೆಲ್ಲಿಂದ ಎಲ್ಲ ಇದೆಲ್ಲ ತಂದು, ಕಂಬಗಳೆಲ್ಲ ತಂದು ತೋಟದಲ್ಲಿ ಕಾಡಲ್ಲೆಲ್ಲ ಹೋಗಿ ತಂದು ಪ್ರೋಗ್ರಾಮ್ ಇದನ್ನ ಎಲ್ಲ ಹಾಕೊಂಡು ಸ್ಟೇಜ್ ತರ ಮಾಡಿ ನಾವೇ ಎಲ್ಲ ಇದ್ ಮಾಡ್ಬೇಕು, ವ್ಯವಸ್ಥೆ ಮಾಡ್ಕೊಂಡು ಮಾಡ್ಬೇಕು. ಇದ್ರ ಬಗ್ಗೆ ಗ್ರಾಮ ಪಂಚಾಯತಿಗೆ ಎಲ್ಲರೂ ಹೇಳಿದ್ರ? ನಿಮ್ಮ ಗ್ರಾಮಸ್ಥರೆಲ್ಲರೂ ಈ ತರ ಶಾಲೆಯಲ್ಲಿ ಈ ತರ ಸಮಸ್ಯೆಗಳಿದಾವೆ, ನೀವು ಅದನ್ನ ಸ್ವಲ್ಪ ಬಗೆಹರಿಸಿ ಅಂತ ಏನಾದ್ರು ಹೇಳಿ? ಪಂಚಾಯತಿಯವರಿಗೆಲ್ಲ ತಿಳಿಸಿದ್ದಾರೆ. ಈ ಕಡೆ ಬಂದಿಲ್ಲ. ಅವು ಫಂಕ್ಷನ್ಗೆಲ್ಲ ಬರ್ತಾರೆ. ಈ ತರ ಸಮಸ್ಯೆ ಇದ್ದಾಗ ಯಾರು ಬರಲ್ಲ. ಹೌದು. ನಿಮ್ಮ ಹೆಸರು? ಸುಮಾ ಅಂತ. ನಮ್ದು ಕಳ್ಕೋಡು ಶಾಲೆ ಒಂದು ಹಳ್ಳಿಲಿದೆ. ಆಮೇಲೆ 1ರಿಂದ 5ನೇ ತರಗತಿವರೆಗೆ ಇದೆ. ಮತ್ ನಮಗೆ ಪೇಟೆ ಕಳ್ಸಕ್ಕೆಲ್ಲ ಕಷ್ಟ ಆಗ್ತುಂಟು. ಅಂದ್ರೆ 10-15 ಕಿಲೋಮೀಟರ್ ಹೋಗ್ಬೇಕು. ಮತ್ತೆ ವೆಹಿಕಲ್ಗೆ ಅಂತೂ ದುಡ್ಡು ಕೊಟ್ಟು ನಿಮಗೆ ನೀವು ಮಾಡೋದ್ರಿಂದ ಅದಕ್ಕೂ ಕೊಡಕ್ಕಾಗಲ್ಲ. ಈ ಕಡೆಯಿಂದ ಓದ್ಸಕ್ಕೂ ತುಂಬಾ ಕಷ್ಟನೇ. ಅದೇ ರೀತಿಯಲ್ಲಿ ಇಲ್ಲೇ ಓದ್ಲಿ ಅಂತ ಹೇಳಿ ನಿಮ್ಮ ಒಂದು ಆಸೆ ಅಲ್ವಾ? ಹೌದು. 4ನೇ 5ನೇ ತರಗತಿವರೆಗಿದೆ. ನಮ್ಗೆ ಬೇರೆ ದೂರ ಕಳ್ಸಕ್ ಆಗಲ್ಲ. ಮತ್ತೆ ಇಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ಮೊನ್ನೆ 4 ದಿನ ಕರೆಂಟ್ ಇರ್ಲಿಲ್ಲ, ನೆಟ್ವರ್ಕ್ ಸತ ಇರ್ಲಿಲ್ಲ. ನೆಟ್ವರ್ಕ್ ಇಲ್ಲ ಇಲ್ಲಿ. ಟವರ್ ನಿಮಗೆ ಕೆಲವೊಬ್ಬರಿಗೆ ಹುಷಾರಿಲ್ಲ, ಆ ಟೈಮಲ್ಲಿ ಏನ್ ಮಾಡ್ತೀರಾ ನೀವು? ಅದೇ ತುಂಬಾ ಕಷ್ಟ ಆಗ್ತುಂಟು ನಮ್ಗೆ. ಕರೆಂಟ್ 4 ದಿವಸ ಇರ್ಲಿಲ್ಲ ಮೊನ್ನೆ. ಅದೇ ನೆಟ್ವರ್ಕ್ ಇಲ್ಲ. ಅದಕ್ಕಿಂತ ರಸ್ತೆನೂ ಕಷ್ಟ ನಮಗೆ. ಮತ್ತೆ ಶಿಕ್ಷಕರು ತುಂಬಾ ಅದೇ 12 ಕಿಲೋಮೀಟರ್ ದೂರದಿಂದ ಬರ್ಬೇಕು. ನಮಗೆ ಒಂದು ದಿನ ಪೇಟೆಗೆ ಹೋಗ್ಬೇಕಾದ್ರೆ ಕಷ್ಟ ಆಗುತ್ತೆ ಹೋಗ್ ಬರಕ್ಕೆ. ಅವರು ಡೈಲಿ ಓಡಾಡ್ಬೇಕು. ಈ ಕಡೆಯಿಂದ ಎಷ್ಟು ಜನ ಮಕ್ಕಳು ಬರ್ತಾರೆ? ಅಂದ್ರೆ ಎಷ್ಟು ಹಳ್ಳಿಗಳಿದೆ ಮೇಡಮ್? ಇಲ್ಲಿ ಸುಮಾರು ಮನೆಗಳಿದ್ದಾವೆ. ಅಂದ್ರೆ ಈಗ ಕಾರ್ಲೆ ಆಗ್ಲಿ, ಈಚಲುವಳೆ ಆಗ್ಲಿ, ಕಾರ್ಲೆಯಿಂದ ಸುತ್ತಮುತ್ತ ಎಲ್ಲ ಇಲ್ಲಿಗೆ ಬರೋದು. ಇಲ್ಲಿಗೆ ಬರ್ಬೇಕು. 1ನೇ ತರಗತಿಯಿಂದ 5ನೇ ತರಗತಿ. ಮಿಕ್ಕಿದೆಲ್ಲ ಕಳ್ಸಕ್ ಹೋಗೋರು. ಸಾಧಾರಣ ಎಲ್ಲ ಕಳಿಸ್ತಾರೆ. ಅಂದ್ರೆ ಅನುಕೂಲ ಇರೋರು. ನಮ್ಗೆ ಕಷ್ಟ. ಈಗ ನಿಮ್ಗೆ ರೇಷನ್ ತಗೊಂಡ್ಬರ್ಬೇಕಾದ್ರೆ ನೀವ್ ಹೆಂಗ್ ಹೋಗ್ತೀರಾ? ಎಷ್ಟು ದಿನಕ್ಕೊಂದ್ಸಲ ತಗೊಂಡ್ಬರ್ತೀರಾ? ಅದೇ ನಾವು ಒಂದು 15 ದಿವಸಕ್ಕೆ, 1 ತಿಂಗಳಿಗೆ ತರ್ಬೇಕು. ವಾರ ಓಡಾಡಕ್ ಆಗಲ್ಲ. ರಸ್ತೆ ಹಂಗಿದೆ ನಮ್ಗೆ. ನಮ್ಗೆ ಈಗ ಕೇಳೋದೇನಂದ್ರೆ, ಈಗ ನಮ್ಗೆ ರಸ್ತೆ, ಆಮೇಲೆ ಸ್ಕೂಲಿಗೆ ನೀರು ವ್ಯವಸ್ಥೆ ಇಲ್ಲ.
ಇಲ್ಲಿನ ಮತ್ತೆ ಗ್ರಾಮಸ್ಥರೆಲ್ಲ ನೆಟ್ವರ್ಕ್ ಸೇರ್ಕೊಂಡು ಇಂದು ಈ ರಸ್ತೆಗೆ ಸಮಸ್ಯೆ ಇದೆ, ಮಣ್ಣನ್ನು ಕರೆಂಟ್ ಇಂದು ಸಮಸ್ಯೆ ಇದೆ. ಆ ಗುಂಡಿಗಳನ್ನೆಲ್ಲ ಮುಚ್ಚಿ ಎಲ್ಲದನ್ನು ಕೆಲಸ ನಮ್ಗೆ ಇದರಲ್ಲಿ ಕಳ್ಕೋಡು ಮತ್ತೆ ಇದು ಈಚೆಗಳ ಪರಿಹಾರ ಗ್ರಾಮದ ಮಾಡ್ಕೊಡ್ಬೇಕು ಅಂತ. ಕಾರ್ಲೆ ನಿಮ್ಮ ಹೆಸರು? ಮತ್ತೆ ಸುಜಾತ ಅಂತ. ಈ ಭಾಗದ ಜನರು ಸ್ವಲ್ಪ ಮಟ್ಟಿಗಾದ್ರೂ ಸ್ವಲ್ಪ ಗುಂಡಿಗಳನ್ನೆಲ್ಲ ಮುಚ್ಚಿ ಮಣ್ಣೆಲ್ಲ ಹಾಕಿ ಸ್ವಲ್ಪ ಬೈಕು ಅದೆಲ್ಲ ಓಡಾಡಲಿಕ್ಕೆ ಸ್ವಲ್ಪ ವ್ಯವಸ್ಥೆ ಆಗಿದೆ. ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ, ನಾಡಿಗೆ ಅಣ್ಣನೇ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.